ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಪುಟ್ಟ ಮಿನಿ ವ್ಲಾಗ್ಗೆ ಮತ್ತು ಈ ಕುಕ್ಕಿಂಗ್ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಫಸ್ಟ್ ಟೈಮು ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದು ಒಂದು ಚಿಕನ್ ಸಾಂಬಾರ್ ಬಗ್ಗೆ. ಸೊ ನಿಮಗೆಲ್ಲರಿಗೂ ನಮ್ಮ ಅಕ್ಕ ಮರಾಠಿ ಸ್ಟೈಲಿ ಮಾಡೋಂಥ ರೆಸಿಪಿನ ನಿಮ್ಗೆ ಹೇಳ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ಇಲ್ಲಿ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1 kg ಆಗೋಷ್ಟು ನಾನು ಇಲ್ಲಿ ಮಸಾಲೆ ತೆಗೆದಿರೋವಂಥದ್ದು. ಒಂದು 4 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಮತ್ತು ಒಂದು 3 ರಿಂದ 4 ಈರುಳ್ಳಿನ ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಕಟ್ ಮಾಡಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಮ್ಮ ಸ್ಟೈಲಲ್ಲಿ ಅಂದರೆ ಪಕ್ಕ ಮರಾಠಿ ಸ್ಟೈಲಲ್ಲಿ ನಾವು ಯಾವಾಗಲೂ ಹುರ್ಬಿಟ್ಟೆ ಮಾಡೋದು ಸಾಂಬಾರು ಅಥವಾ ಮಟನ್ ಸಾಂಬಾರನ್ನ ನಾವು ಹೀಗೇ ಮಾಡೋದು. ಆಮೇಲೆ ಇದಕ್ಕೆ ಒಂದು 4 ಚಕ್ಕೆ, 2 ಪೀಸ್ ಲವಂಗ ಎಲ್ಲ ಹಾಕ್ಕೊಂಡು ಇದಕ್ಕೆ ಅದ್ರ ಮೇಲೆ ಜೊತೆಗೇ ಸ್ಟವ್ನ ಆಫ್ ಮಾಡಿ ಆಮೇಲೆ ಮತ್ತೆ ಇದಕ್ಕೆ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ತಣ್ಣಗಾಗಕ್ಕಿಟ್ಟೆ. ಮತ್ತು ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಪೂರ್ತಿ ಕಾಯಿನ ತಗೊಂಡಿದ್ದೀನಿ. 1 kg ಚಿಕನ್ಗೆ ಸ್ವಲ್ಪ ಸಣ್ಣದಿತ್ತು ಅಂತ ಕಾಯಿ ಚಿಕ್ಕದಾಗಿ, ಹಂಗಾಗಿ ಪೂರ್ತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಇದಾದಮೇಲೆ ಅದನ್ನು ತಣ್ಣಗಾದ್ಮೇಲೆ ಎಲ್ಲ ರುಬ್ಕೋಬೇಕು. ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ರೆ ಸಾಂಬಾರು ಮಾತ್ರ ಸೂಪರಾಗಿ ಆಗುತ್ತೆ. ಯಾಕಂದರೆ ಹದ ಇರುತ್ತೆ ಒಂದು ಸಾಂಬಾರಿಗೆ, ಸೊ ಹಂಗಾಗಿ ಚೆನ್ನಾಗಿ ಹದವಾಗಿ ನುಣ್ಣಗೆ ರುಬ್ಕೊಳ್ಳಿ. ಆಮೇಲೆ ಇಲ್ಲಿ ಚಿಕನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಫ್ರೈ ಮಾಡಿಕೊಂಡು ಆಮೇಲೆ ಇಲ್ಲಿ 1 kg ಆಗೋಷ್ಟು ಚಿಕನ್ನ ಇಲ್ಲಿ ತೊಳೆದು ನೀಟಾಗಿ ಅರಿಶಿನ ಪುಡಿ ಹಾಕ್ಕೊಂಡು ತೊಳ್ಕೊಂಡು ಇದಕ್ಕೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇಲ್ಲಿ ಹುರ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇಲ್ಲಿ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಬೆಂದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಚಿಕನ್ಗೆ ಮಸಾಲೆ ಹಾಕ್ತಾ ಇರೋದು ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೇಲಂತೂ ತುಂಬ ಜಾಸ್ತಿ ನಾನ್ ವೆಜ್ ಮಾಡಿದ್ರೆ ಸಾಂಬಾರು ಅಥವಾ ಗ್ರೇವಿ ಅಂಥದ್ದನ್ನ ಮಾಡ್ಕೊತೀವಿ. ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಮುದ್ದೆ ಊಟ ಮಾಡೋದ್ರಿಂದ ನಾವು ಯಾವಾಗಲೂ ಸಾಂಬಾರು ಅಥವಾ ಗ್ರೇವಿ ಥರ ಮಾಡ್ಕೊತೀವಿ. ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಮಾತ್ರ. ತುಂಬ ಜನ ಕಡಲೆ ಎಲ್ಲ ಹಾಕ್ಕೊತಾರೆ, ಸೊ ನಾವು ಅದು ಹಾಕೋದಿಲ್ಲ. ಹೀಗೆ ತುಂಬಾ ಚೆನ್ನಾಗೇ ಬರುತ್ತೆ ಸಾಂಬಾರು. 1-2 ಕುದಿ ಚೆಂದಾಗಿ ಬಂದಾದಮೇಲೆ ನಿಮಗೆ ಗೊತ್ತಾಗುತ್ತೆ ವಾಸನೆ ಎಲ್ಲ ಹಸಿ ವಾಸನೆ ಹೋದಾದ್ಮೇಲೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಮುದ್ದೆ ರೈಸು ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ. ನಾನು ತುಂಬ ಸತಿ ಮಾಡಿದ್ದೀನಿ, ಆದರೆ ಇವತ್ತು ಸೂಪರಾಗಿತ್ತು ಎಲ್ಲ ಮಾಡೋದಕ್ಕಿಂತ. ಇವತ್ತಂತೂ ಸಖತ್